ನಮಸ್ಕಾರ, ಮೆಟ್ರೋ ಮೆಜೆಸ್ಟಿಕ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಗಣೇಶ ಹಬ್ಬವನ್ನು ಆಚರಣೆ ಮಾಡಿ, ಆದರೆ ಮಣ್ಣಿನ ಗಣೇಶನ ಮೂರ್ತಿಯನ್ನೇ ಇಟ್ಟು ಪೂಜೆ ಮಾಡಿ. ಇಂಥದ್ದೊಂದು ಮನವಿ, ಕಳಕಳಿ ಇವತ್ತು ನಿನ್ನೆಯದಲ್ಲ. ಆದರೆ ಇದು ಗಣೇಶನ ಭಕ್ತರಿಗೂ ಅರ್ಥವಾಗ್ತಾ ಇಲ್ಲ, ಅತ್ತ ವ್ಯಾಪಾರಿಗಳಿಗೂ ಕೂಡ ಅರ್ಥವಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಸುವರ್ಣ ನ್ಯೂಸ್ ಮಾಡಿದ ವರದಿಯನ್ನು ನೋಡಿ ಎಚ್ಚೆತ್ತ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಮೂರ್ತಿ ಮಾರಾಟ ಮಾಡ್ತಾ ಇದ್ದ ವ್ಯಾಪಾರ ಮಳಿಗೆಗೆ ರೈಡ್ ಮಾಡಿದರು. ಗಣೇಶನ ಹಬ್ಬ ಭಾರತೀಯರ ಪಾಲಿಗೆ ಸಂಭ್ರಮದ ಹಬ್ಬ. ಆದರೆ ಈ ಸಂಭ್ರಮದ ನಡುವೆ ಪರಿಸರವನ್ನು ಹಾಳು ಮಾಡಬೇಡಿ, ಮಣ್ಣಿನ ಗಣೇಶ ವಿಗ್ರಹಗಳನ್ನಿಟ್ಟು ಪೂಜಿಸಿ ಅಂತ ಸರ್ಕಾರ ಪ್ರತಿ ವರ್ಷ ಹೇಳ್ತಾನೆ ಇರುತ್ತೆ. ಆದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಮೂರ್ತಿಗಳ ಹಾವಳಿ ಮಾತ್ರ ನಿಂತಿಲ್ಲ. ಬೆಂಗಳೂರಿನ ಆರ್ವಿ ರಸ್ತೆ, ನಾಗರಬಾವಿ ಮೊದಲಾದ ಏರಿಯಾಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಮೂರ್ತಿಗಳು ಮಾರಾಟವಾಗ್ತಾ ಇತ್ತು. ಈ ಬಗ್ಗೆ ಬೆಳಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು. ಮಾಲಿನ್ಯ ನಿಯಂತ್ರಣ ಮಂಡಳಿ ತಕ್ಷಣ ರಿಯಾಕ್ಟ್ ಮಾಡ್ತು, ರೇಡ್ ಮಾಡ್ತು. ಆದರೆ ನಿಜ ವಿಚಾರ ಏನು ಅಂದರೆ, ಈ ಮಂಡಳಿಗಿರುವ ಅಧಿಕಾರ ಇಷ್ಟೇ. ಇವರು ಮಾರಾಟ ಮಾಡಬೇಡಿ ಅಂತ ಆದೇಶ ಕೊಡ್ತಾರೆ. ಈ ಆದೇಶವನ್ನು ಪಾಲಿಸದೇ ಇದ್ದರೂ ವ್ಯಾಪಾರಿಗಳಿಗೇನೂ ಭಯ ಇಲ್ಲ. ಕಾನೂನಿನ ಪ್ರಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಬಿಎಂಪಿಗೆ ವರದಿ ಕೊಡಬಹುದಷ್ಟೇ. ಅದನ್ನೂ ಮೀರಿದ ಯಾವುದೇ ಅಧಿಕಾರ ಮಂಡಳಿಗಿಲ್ಲ. ಈಗಾಗಲೇ ಸುವರ್ಣ ನ್ಯೂಸಲ್ಲಿ ಈ ಬಗ್ಗೆ ಸುದ್ದಿ ಬರ್ತಾ ಇದೆ. ಅದರಿಂದ ಎಲ್ರಿಗೂ ಜನರುಗಳಿಗೆಲ್ಲ ಜಾಗೃತಿ ಮೂಡ್ತಾ ಇದೆ. ಈ ಗಣೇಶ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಉಪಯೋಗಿಸೋದನ್ನು ಕಡಿಮೆ ಮಾಡಿದಷ್ಟು ಪರಿಸರಕ್ಕೆ ಹಾನಿ ಆಗೋದಿಲ್ಲ. ಇದನ್ನು ಈಗಾಗಲೇ ಹಲವಾರು ಕಡೆ ಸಂಘ ಸಂಸ್ಥೆಗಳು, ಶಾಲೆಗಳಲ್ಲೆಲ್ಲ ಮಂಡಳಿಯ ಪರವಾಗಿ ಸಹ ನಾವು ಅವೇರ್ನೆಸ್ ಮಾಡಿದ್ದೀವಿ, ಇನ್ನೂ ಮಾಡ್ತಾನೂ ಇದ್ದೀವಿ. ಇದಕ್ಕೆ ಸಾರ್ವಜನಿಕರು ಸಹಕರಿಸಿ. ಇನ್ನೊಂದು ಶಾಕಿಂಗ್ ವಿಷಯ ಏನು ಗೊತ್ತಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಮೂರ್ತಿ ಮಾಡಬಾರದು ಅನ್ನುವ ವಿಚಾರವೇ ವ್ಯಾಪಾರಿಗಳಿಗೆ ಗೊತ್ತಿಲ್ಲವಂತೆ. ಅಮ್ಮ, ನಮಗೆ ಈ ವರ್ಷ ನಮಗೆ ತಿಳಿಸ್ಕೊಂಡಿದೆ, ಅದಕ್ಕೆ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ, ಈ ವರ್ಷ ಒಂದು ವರ್ಷ ಬಿಟ್ಕೊಡಿ, ದಯವಿಟ್ಟು ಬರೋ ವರ್ಷದಿಂದ ನಾವು ಮಾಡೋದಕ್ಕೆ ಕಮ್ಮಿ ಮಾಡಿಬಿಡಿ. ಕಮ್ಮಿ ಅಲ್ಲ, ಮಾಡೋದೇ ಬೇಡ ಬಿಡಿ. ಇತ್ತ ಇಂಥ ಪರಿಸರಕ್ಕೆ ಹಾನಿಕಾರಕವಾದ ಗಣೇಶ ಮೂರ್ತಿಗಳನ್ನು ಮಾಡಬೇಡಿ ಎನ್ನುವ ಬಿಬಿಎಂಪಿನೇ ಅದಕ್ಕೆ ಲೈಸೆನ್ಸೂ ಕೊಟ್ಟಿರುತ್ತೆ. ಆಮೇಲೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅನ್ನತ್ತೆ. ಅಲ್ಲ, ಇದು ಚೆಕ್ ಮಾಡ್ತೇನೆ. ಇದು ಇವ್ರ ಕಡೆಯಿಂದ, ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಒಂದು ಮೀಟಿಂಗ್ ಆಗಿತ್ತು. ಸೊ ಆವಾಗ ಅವ್ರ ಕಡೆಯಿಂದ ಇದು ಆದೇಶ ಆಗಿತ್ತು. ಸೊ ಇದುವರೆಗೂ ಏನು ಕ್ರಮ ತಗೊಂಡಿದ್ದಾರೆ ಅಂದ್ಬಿಟ್ಟು ನಾನು ಅದನ್ನು ಚೆಕ್ ಮಾಡ್ತೇನೆ. ಪರಿಸರ ರಕ್ಷಿಸಿ ಅನ್ನೋದು ಇವರಿಗೆ ಒಂಥರ ಸ್ಲೋಗನ್ ಆಗಿಬಿಟ್ಟಿದೆ ಅಷ್ಟೇ. ಇನ್ನಾದರೂ ಪರಿಸರಕ್ಕೆ ಹಾನಿ ಮಾಡುವ ಗಣೇಶನ ಮೂರ್ತಿ ಮಾಡೋರ ವಿರುದ್ಧ ಪಾಲಿಕೆ ಕ್ರಮಕ್ಕೆ ಮುಂದಾಗಲಿ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.